ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಯಾವುದೇ ಡೈಲಿ ವಿಡಿಯೋನ ತೋರಿಸ್ತಾರೆ, ನಾರ್ಮಲಾಗಿ 2 ರೆಸಿಪಿನ ತೋರಿಸ್ತಾ ಇದ್ದೀನಿ. ಸ್ನ್ಯಾಕ್ಸ್ ರೆಸಿಪಿ. ಇವಾಗ ಬೇಸಿಗೆ ಕಾಲ ಶುರು ಆಗ್ತಾರಿಂದ ಮಕ್ಕಳು ಮನೇಲೇ ಇರ್ತಾರೆ, ಯಾವಾಗಲೂ ತಲೆ ತಿಂತಾ ಇರ್ತಾರಲ್ವ. ಅಮ್ಮ ನಮಗೆ ಆ ಸ್ನ್ಯಾಕ್ಸ್ ಮಾಡಿಕೊಡಿ, ಈ ಸ್ನ್ಯಾಕ್ಸ್ ಮಾಡಿಕೊಡು, ಸ್ನ್ಯಾಕ್ಸ್ ಬೇಕು ಅಂತ ಹೇಳಿ ಅದಕ್ಕೋಸ್ಕರ ಸಿಂಪಲಾಗಿರೋ 2 ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಮಾಡ್ತಿರೋದು ಚೀಸ್ ಬನ್ ಅಂತ. ಫಸ್ಟು ಅದಕ್ಕೆ ಒಂದು ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಪಾನ್ಗೆ ನಾನು ಬೆಣ್ಣೆ ಹಾಕ್ಕೊಂಡು ಅದಕ್ಕೆ ನಾನು 2 ಸ್ಪೂನಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡು, ಸ್ವಲ್ಪ ಬೆಣ್ಣೆನೂ ಮೈದಾ ಹಿಟ್ಟು ತುಂಬ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಎಲ್ಲ ಹೊಂದ್ಕೋಬೇಕು. ಆ ಥರ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಹಾಲನ್ನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 4 ಬನ್ಗೆ ಮಾಡ್ಕೊತಾ ಇರೋದ್ರಿಂದ ನನಗೆ ಇಷ್ಟು ಸ್ಟಫಿಂಗ್ ಸಾಕಾಗುತ್ತೆ. ಅದಕ್ಕೋಸ್ಕರ ಅರ್ಧ ಗ್ಲಾಸ್ನ ಹಾಲು ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಸ್ಪ್ಯಾಚುಲಾದಿಂದ ಈಗ ಪ್ರೆಸ್ ಮಾಡ್ಕೊಂಡು ಹೋದರೆ ಅದು ನೀಟಾಗಿ ಗಂಟಿರೋದೆಲ್ಲ ಹೋಗುತ್ತೆ. ಆಮೇಲೆ ನೆಕ್ಸ್ಟು ಚಿಲ್ಲಿ ಫ್ಲೇಕ್ಸು ಮತ್ತು ಆರಿಗೆನ ಹಾಕ್ಕೊತಾ ಇದ್ದೀನಿ ಇದಕ್ಕೇ. ಹಾಗೆ ನಾನು ಇದಕ್ಕೆ ಚೀಸ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ, ಆ ವಿಡಿಯೋ ಎಲ್ಲ ಮಿಸ್ ಆಗಿದೆ. ಇದಕ್ಕೆ ಚೀಸ್ನ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ ಪಾನೆಲ್ಲ ಬಿಡಬೇಕು, ಆ ಥರ ಒಂದು ಸಲ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಈ ಕಡೆ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು, ನೆಕ್ಸ್ಟ್ ಅದಕ್ಕೇ ಪನ್ನೀರ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಪನ್ನೀರ್ ಹಾಕ್ಕೊಂಡು, ಇಲ್ಲಿ ಪೆರಿ ಮಸಾಲನ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಪೆರಿ ಮಸಾಲನ ಜಾಸ್ತಿ ಯೂಸ್ ಮಾಡ್ತಾರೆ. ಹಾಗೆ ನಾನು ಇಲ್ಲೊಂದು ಸೈಡ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚಿಕ್ಕದ ಬೌಲ್ಗೆ ಅದಕ್ಕೆ ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಫಸ್ಟ್ ಮಾಡೋಕ್ಕಿಂತ ಮುಂಚೆ ಇಷ್ಟನ್ನು ರೆಡಿ ಮಾಡ್ಕೋಬೇಕು. ಹಾಗೆಯೇ ನಾನು ಇಲ್ಲಿ ಮಾಡ್ಕೊಂಡಿರೋ ಸಾಸನ್ನು ಒಂದು ಜಿಪ್ಲಾಕ್ ಕವರ್ ಬರುತ್ತಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಾಕೋಬೇಕು ಅಂತ ಇಲ್ಲ, ಮನೇಲಿ ಸ್ಪೂನ್ ಇದೆ, ಸ್ಪೂನ್ ಇರುತ್ತಲ್ಲ, ಸ್ಪೂನಲ್ಲೂ ಕೂಡ ಹಾಕೋಬೋದು. ಇದರಲ್ಲಿ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ನೀಟಾಗಿ ಆ ಬನ್ನೊಳಗೆ ನೀಟಾಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇದರೊಳಗೆ ಹಾಕ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ಮನೇಲಿ ಏನಿದೆ ಅದರಲ್ಲೇ ಯೂಸ್ ಮಾಡಿಕೊಂಡು ಹಾಕೋಬೋದು. ಇವಾಗ ಮಾಡಿರೋ ಸಾಸನ್ನೆಲ್ಲ ಇದಕ್ಕೆ ಕವರ್ ಒಳಗೆ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇದನ್ನು ಮಾಡಿಕೊಂಡು ಹಾಗೆ ಸೈಡಲ್ಲಿ ಒಂದು ಹೋಲ್ ಮಾಡ್ಕೋಬೇಕು. ಅದನ್ನು ನೆಕ್ಸ್ಟ್ ತೋರಿಸ್ತೀನಿ. ಇದಿಷ್ಟ ಆಯಿತು. ಇದನ್ನು ಎತ್ತಿಟ್ಕೊಂಡು ನೆಕ್ಸ್ಟ್ ಏನೇನು ಬೇಕು ಅಂದರೆ ನಾನಿಲ್ಲಿ 4 ಬನ್ಸ್ ತಗೊಂಡಿದ್ದೀನಿ. ಇವಾಗ ಸಾಕು 4 ಬನ್ಸ್ ಅಂತ ಹೇಳ್ಬಿಟ್ಟು 4 ಬನ್ಸ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಸೆಂಟ್ರಲ್ಲಿ ಕಟ್ ಮಾಡ್ಕೋಬೇಕು. ಹಿಂಗೆ ಪ್ಲಸ್ ಥರ ಕಟ್ ಮಾಡ್ಕೋಬೇಕು, ಉದ್ದ ಮತ್ತು ಅಡ್ಡ 2 ಸೈಡು ಕಟ್ ಮಾಡ್ಕೋಬೇಕು. ನಾನು ಈ ಕಡೆ ಚೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಪನ್ನೀರನ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೆನಲ್ಲ ಅದು ಇದೆ. ಕೊತ್ತಂಬರಿ ಸೊಪ್ಪಿತ್ತಲ್ಲ ಅದನ್ನು ಇಟ್ಕೊಂಡಿದ್ದೀನಿ, ಅಷ್ಟು ಬೇಕು. ಇವಾಗ ನಾನು ಮಾಡಿರೋ ಅಂಥದ್ದು ಹೋಲ್ ಮಾಡ್ಕೊಂಡಿದ್ದೀನಲ್ಲ ಪ್ಲಸ್ ಥರ, ಅದರ ಒಳಗೆ ಒಂದು ಸ್ವಲ್ಪ ಓಪನ್ ಮಾಡಿಕೊಂಡು ಆ ಮಾಡಿರೋ ಅಂಥ ಸಾಸನ್ನ ಅದರೊಳಗೆ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಅದರೊಳಗೆ ನೀಟಾಗಿ ಫಿಲ್ ಮಾಡಿದ್ರೆ ಸಾಕು. ಫುಲ್ ಅರ್ಧ ಮಾತ್ರ ಕಟ್ ಮಾಡ್ಕೋಬೇಕು, ಕೆಳಗಡೆ ಕಟ್ ಮಾಡಬಾರ್ದು, ಇಲ್ಲಾಂದರೆ 4 ಪೀಸ್ ಆಗೋಗ್ಬಿಡುತ್ತೆ. ಆವಾಗಲೇ ಮುಂಚೆನೇ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಈ ಪನ್ನೀರನ್ನ ಕೂಡ ಅದರೊಳಗೆ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ಒಳಗೆ ಹೋಗುತ್ತೆ ಪನ್ನೀರ್ ಕೂಡ ಚೆನ್ನಾಗಿರುತ್ತೆ. ಇದೊಂದು ಸ್ವಲ್ಪ ಈ ಪೆರಿ ಮಸಾಲ ಒಂದು ಉಪ್ಪು ಖಾರ ಹುಳಿ ಎಲ್ಲ ಇರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಅದ್ರ ಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಈ ಚೀಸನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾವು ಎಷ್ಟು ಚೀಸನ್ನ ಯೂಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಹೆಸರಲ್ಲೇ ಇದೆ ಚೀಸ್ ಬನ್ ಅಂತ ಹೇಳಿಬಿಟ್ಟು. ಇದಕ್ಕೆ ಮೊಸರೆಲ್ಲ ಚೀಸನ್ನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನನಗೆ ಮಿಸ್ ಆಗಿಬಿಟ್ಟು ನಾನು ಅವತ್ತು ಚೀಸ್ ತಂದಿದ್ದೆ, ನಾರ್ಮಲ್ ಚೀಸ್ ತಂದುಬಿಟ್ಟಿದ್ದೆ. ಇವಾಗ ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಮೊದಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ತುಪ್ಪ ಮತ್ತು ಕೊತ್ತಂಬರಿ ಸೊಪ್ಪು, ಅದನ್ನು ಇವಾಗ ನಾನು ಈ ಬನ್ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ 4 ಸೈಡು ಕೂಡ ಬನ್ ಮೇಲೆ ಸ್ಪ್ರೆಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದೇ ಥರ ಎಲ್ಲ ಬನ್ಗೂ ಕೂಡ ನಾವು ಮಾಡ್ಕೋಬೇಕು. ಇವಾಗ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಮತ್ತು ಆರಿಗೆನ ಇರ್ತಲ್ಲ ಅದನ್ನು ಕೂಡ ನಾನಲ್ಲಿ ಹಂಗೆ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟೇ, ತುಂಬ ಈಸಿಯಾಗಿ ಮಾಡ್ಬೋದು, ತುಂಬ ರಿಸ್ಕು ಅಂತ ಏನಿಲ್ಲ. ಮನೇಲಿ ಬಂದಿದ್ರೆ ಎಷ್ಟು ಈಸಿಯಾಗಿ ಮಾಡ್ಬೋದು, ಎಷ್ಟು ಪ್ರೆಟಿಯಾಗಿ ಕಾಣಿಸ್ತಾ ಇದೆ ಅಲ್ವಾ. ಇವಾಗ ಬನ್ನು ರೆಡಿ ಆಯಿತು. ಇವಾಗ ನೆಕ್ಸ್ಟ್ ಇದನ್ನು ಬಿಸಿ ಮಾಡ್ಕೊಬೇಕು ಅಷ್ಟೇ. ಓವನ್ ಇದ್ದರೆ ಓವನಲ್ಲಿ ಕೂಡ ಮಾಡ್ಕೋಬೋದು, OTGಯಲ್ಲಿ. ನಾನು ಇವಾಗ ಓವನ್ ಇಲ್ಲ, ಹಾಗೆಯೇ ಹೇಗೆ ಪಾನಲ್ಲಿ ಮಾಡೋದು ಅಂತೇಳಿ ತೋರಿಸ್ತೀನಿ. ಫಸ್ಟ್ ಈ ಥರ ಒಂದು ಸ್ಟ್ಯಾಂಡನ್ನ ತೊಗೊಂಡಿದ್ದೀನಿ. ಡೈರೆಕ್ಟ್ ಪಾನಲ್ಲಿ ನಾವು ಇಟ್ಟರೆ ಕೆಳಗಡೆ ಎಲ್ಲ ಸೀದೋಗಿಬಿಡುತ್ತೆ. ನಾವು ಚೀಸ್ ಏನು ಹಾಕಿರ್ತೀವಿ ಹೋಲ್ ಮಾಡಿ
ಆ ಚೀಸ್ ಎಲ್ಲ ಮೆಲ್ಟ್ ಆಗೋ ತನಕ ನಾವು ಫ್ರೈ ಮಾಡಿಕೊಂಡ್ರೆ ಬೇಕ್ ಮಾಡಿಕೊಂಡ್ರೆ ಸರಿಯಾಗುತ್ತೆ. ಇದನ್ನು ಒಂದು ಸ್ಟ್ಯಾಂಡಲ್ಲಿ 3 ಇಡೋಕ್ಕಾಯಿತು. ಆ 3 ಇಟ್ಟು ಇವಾಗ ಪಾನ್ನ ಮೊದಲೇ ಪ್ರೀ ಹೀಟ್ ಮಾಡ್ಕೊಂಡಿದ್ದೆ. ಇವಾಗ ಅದನ್ನು ಇಟ್ಟು ಕ್ಲೋಸ್ ಮಾಡ್ಕೊತೀನಿ. ಕ್ಲೋಸ್ ಮಾಡಿಕೊಂಡು ಒಂದು 20 ಮಿನಿಟ್ಸು ಫುಲ್ ಸಿಮ್ಮಲ್ಲಿ 20 ಮಿನಿಟ್ಸು ಬೇಕ್ ಮಾಡಿಕೊಂಡ್ರೆ ನಮಗೆ ಚೀಸ್ ಬನ್ ರೆಡಿ ಆಗುತ್ತೆ. ಇವಾಗ ರೆಡಿ ಆಗಿದೆ. ಈ ಚೀಸ್ ಎಲ್ಲ ಮೆಲ್ಟ್ ಆದರೆ ಸಾಕು, ನಾವು ತುಂಬ ಹೊತ್ತು ಬೇಯಿಸ್ಬೇಕು. ಅದರಲ್ಲಿ ಬೇಯೋ ಅಂಥದ್ದು ಏನೂ ಇಲ್ಲ. ಚೀಸ್ ಅದನ್ನೆಲ್ಲ ಮೆಲ್ಟ್ ಆದರೆ ಚೀಸ್ ಬನ್ನು ರೆಡಿ ಆಗುತ್ತೆ. ಒಂದು 20 ಮಿನಿಟ್ಸು ಸಿಮ್ಮಲ್ಲಿ ಬೇಕ್ ಮಾಡಿಕೊಂಡ್ರೆ ರೆಡಿ ಆಗೋಗ್ಬಿಡುತ್ತೆ. ಇವಾಗ 3 ಇಟ್ಟಿದ್ನಲ್ಲ ಅದನ್ನೆಲ್ಲ ತೊಗೊಂಡು, ಇನ್ನೊಂದು ಉಳಿದಿತ್ತು, ನಾನು 4 ಅಲ್ವಮ್ಮ ರೆಡಿ ಮಾಡ್ಕೊಂಡಿದ್ದು, ಇನ್ನೊಂದು ಇಟ್ಬಿಟ್ಟು ಅದನ್ನು ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಫೈನಲಿ ಚೀಸ್ ಬನ್ ತುಂಬ ಸಿಂಪಲಾಗೆ ಮಾಡ್ಕೊಬೋದು. ಈ ಬೇಸಿಗೆ ಕಾಲದಲ್ಲಂತೂ ಮಕ್ಕಳು ಮನೇಲಿ ಇರ್ತಾರಲ್ಲ, ಕೇಳ್ತಾ ಇರ್ತಾರೆ ಯಾವಾಗ್ಲೂ. ನಮ್ಮ ಮನೇಲೂ ಅಷ್ಟೇ, ಏನು ಸ್ನ್ಯಾಕ್ಸ್ ಇದೆ, ಏನಾದರೂ ಮಾಡಮ್ಮ ಸ್ನ್ಯಾಕ್ಸ್ನ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರಲ್ಲ. ಆವಾಗ ಈ ಥರ ಸಿಂಪಲ್ ಅವ್ರಿಗೂ ಇಷ್ಟ ಆಗೋ ಥರ ಅವ್ರು ಮಾಡಿದ್ರೆ ಅವರೊಬ್ಬರು ಏನು ತಿನ್ನಲ್ಲ, ನಾವು ಕೂಡ ತಿಂತೀವಿ. ಸಂಜೆ ಟೈಮಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂಥರ ಹೊಟ್ಟೆ ತುಂಬಿದಾಗೂ ಇರುತ್ತೆ. ನೆಕ್ಸ್ಟು ಇದು ಮುಗಿದ್ಮೇಲೆ ಇನ್ನೊಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ಬಂದು ಸ್ವೀಟ್ ಕಾರ್ನ್ ಕಬಾಬ್ ಅಂತ ಹೇಳ್ಬಿಟ್ಟು, ಇದು ಕೂಡ ತುಂಬ ಸಿಂಪಲಾಗೆ ಮಾಡ್ಕೋಬೋದು. ನಾನು ಇದಕ್ಕೆ 1 ಬೌಲಷ್ಟು ಸ್ವೀಟ್ ಕಾರ್ನ ಬೇಯಿಸಿ ತೊಗೊಂಡಿದ್ದೀನಿ. ಇನ್ನು ಅರ್ಧ ಬೌಲಷ್ಟು ಕಡಲೆಬೇಳೆನ ನೆನೆಸಿ ತೊಗೊಂಡಿದ್ದೀನಿ. ಇದು ಇಷ್ಟನ್ನು ನಾನು ರುಬ್ಕೊಂಡು ಬರ್ತೀನಿ. ನೀರು ಹಾಕ್ಬಾರ್ದು, ಸ್ವೀಟ್ ಕಾರ್ನ್ ಬೇಯಿಸಿರ್ತೀವಲ್ಲ ಅದರಲ್ಲೇ ನೀರಿರುತ್ತೆ, ಅದೇ ಸಾಕಾಗುತ್ತೆ. ಇದನ್ನು ಒಂದು ಬೌಲ್ಗೆ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ಹಂಗಂದರೆ ಮಿಕ್ಸ್ ಮಾಡ್ಕೊಳಕ್ಕಾಗಬೇಕು, ಆ ಥರ ಒಂದು ಸ್ವಲ್ಪ ದೊಡ್ಡ ಬೌಲ್ಗೆ ತೊಗೋಬೇಕು. ಇದಕ್ಕೆ ನೆಕ್ಸ್ಟ್ ಏನೇನು ಮಸಾಲೆ ಹಾಕಬೇಕು ಅಂತ ಹೇಳಿ ತೋರಿಸ್ತೀನಿ. ಇದಕ್ಕೆ ನಾನು ಒಂದು ಬೇಯಿಸಿರೋ ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಎತ್ತಿಟ್ಕೊಂಡಿದ್ದೆ. ನೆಕ್ಸ್ಟು ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ 2 ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದು ಕೂಡ ಹಾಕ್ಕೊಂಡೆ. ಹಾಗೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ 2 ಸ್ಪೂನಷ್ಟು ಖಾರ ಪುಡಿ, ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀವಿ, ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಪುಡಿ. ತುಂಬ ಖಾರ ಇದ್ದರೆ 1 ಸ್ಪೂನ್ ಸಾಕಾಗುತ್ತೆ. ಇಲ್ಲಿ ನಾನು ಖಾರ ಇಲ್ಲ 2 ಸ್ಪೂನ್ ಹಾಕ್ಕೊಂಡು, ಹಾಗೆಯೇ ಸಾಂಬಾರು ಪುಡಿ ಬರುತ್ತಲ್ಲ ಅದನ್ನು ಕೂಡ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇಲ್ಲಿ 1 ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಉಪ್ಪು ಕೂಡ ಹಾಕ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕ್ಕೊಳ್ತೀನಿ. ನಾನು ಇಲ್ಲಿ ಕಾರ್ನ ಉಪ್ಪಲ್ಲೇ ಬೇಯಿಸ್ಕೊಂಡಿದ್ದೀನಿ ನೋಡಿ. ಈ ಮಸಾಲೆಗಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಹಾಕ್ಕೊಂಡ್ಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಮೇಲೆ ಅಂತ ಹೇಳ್ಬಿಟ್ಟು ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಅಕ್ಕಿ ಹಿಟ್ಟು. ಇವಾಗ ಇದೆಲ್ಲ ಕರೆಕ್ಟಾಗಿ ಮಿಕ್ಸ್ ಎಲ್ಲ ಮಾಡಿಕೊಂಡು, ಈ ಟೈಮಲ್ಲೇ ಉಪ್ಪು ಖಾರ ಏನಾದ್ರು ನೋಡಿಕೊಂಡು ಬೇಕಿದ್ದರೆ ಹಾಕೋಬೋದು. ನೆಕ್ಸ್ಟ್ ಇದನ್ನು ಫ್ರೈ ಮಾಡಬೇಕು. ಶಾಲೋ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಡೀಪ್ ಫ್ರೈ ಮಾಡ್ತಾ ಇಲ್ಲ. ಹಾಗೆಯೇ ಇದನ್ನು ಯಾವ ಥರ ಮಾಡ್ಬೋದು ಅಂತ ನೋಡಿ. ಈ ಸ್ಟಿಕ್ಕಿಗೆ ನಾನು ರೌಂಡಾಗೆ ಈ ಉದ್ದ ಥರ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ, ಮಾಡಿಟ್ಟಿರೋ ಹಿಟ್ಟನ್ನು ಕೂಡ. ಇದೇ ಶೇಪಲ್ಲಿ ಮಾಡಬೇಕು ಅಂತ ಇಲ್ಲ, ನಿಮಗೆ ಯಾವ ಶೇಪ್ ಇಷ್ಟ ಆಗುತ್ತೆ. ಈ ಒಡೆ ಥರ ಮಾಡಿಬಿಟ್ಟು ಮಾಡ್ಬೋದು, ಅಥವಾ ಸುಮ್ಮನೆ ಸಿಂಪಲಾಗಿ ರೌಂಡಕ್ಕೆ ಹಾಗೆಯೇ ನಾವು ಬೋಂಡ ಎಲ್ಲ ಮಾಡ್ತೀವಲ್ಲ ಆ ಥರ ಕೂಡ ಮಾಡ್ಬೋದು. ಇದೊಂದು ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದೇ ಥರ ಮಾಡ್ತಾಯಿದ್ದೀನಿ. ನಮ್ಮನೆ ಸ್ಟಿಕ್ ಇತ್ತು, ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೆ. ನಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಮಾಡಿಕೊಂಡು ಶಾಲೋ ಫ್ರೈ ಮಾಡ್ಕೊಬೋದು. ಇದನ್ನು ನಾನು ಡೀಪ್ ಫ್ರೈ ಕೂಡ ಮಾಡ್ಕೊಬೋದು, ನಮಗೆ ಹೇಗೆ ಇಷ್ಟ ಆಗುತ್ತೆ ಆ ಥರ ಮಾಡ್ಕೊಬೋದು. ನಾನಿಲ್ಲಿ ಶಾಲೋ ಫ್ರೈ ಮಾಡ್ಕೊತೀನಿ. ನೆಕ್ಸ್ಟು ಹಂಗಂದರೆ ನಾನು ಒಂದು 4 ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಶಾಲೋ ಫ್ರೈ ಮಾಡಿಕೊಂಡೆ. ನೆಕ್ಸ್ಟು ನಾನು ಒಡೆ ಥರ ಮಾಡಿಬಿಟ್ಟು ಅದನ್ನು ನಾನು ಡೀಪ್ ಫ್ರೈ ಥರ ಮಾಡ್ಕೊಂಡಿದ್ದು. ಹಾಗೆಯೇ ನನಗೆ ಇವಾಗ ಎಷ್ಟು ಬೇಕೋ ಅಷ್ಟನ್ನು ಕೂಡ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈ ಸೈಡ್ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ಮಾಡಿರೋ ಅಂಥದ್ದನ್ನೆಲ್ಲ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊತೀನಿ. ಇದನ್ನು ಜೋರು ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಬಾರ್ದು, ಸಣ್ಣ ಉರಿ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದರೆ ಒಳಗೆಲ್ಲ ಬೇಯುತ್ತೆ. ಇಲ್ಲ ಜೋರು ಉರಿ ಮಾಡಿಕೊಂಡು ಮೇಲ್ಗಡೆ ಎಲ್ಲ ಸೀದೋಗಂಗಾಗಿ ಒಳಗಡೆ ಹಸಿ ಹಾಗೆ ಇರುತ್ತೆ. ಸಣ್ಣ ಉರಿಲೇ ಮಡಿಸಿ ಬೇಯಿಸ್ಕೊಬೇಕಾಗುತ್ತೆ. ಹಾಗೆ ಒಂದೊಂದು ಸ್ವಲ್ಪ ಆಯಿಲ್ನ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಬೇಯಿಸ್ಕೊಬೇಕಾಗುತ್ತೆ.
ಇವಾಗ ಆಲ್ಮೋಸ್ಟ್ ಆಗ್ತಾ ಬಂತು. ಆ ಕಡೆ ಈ ಕಡೆ ತಿರುಗಿಸಿ ಬೇಯಿಸ್ತಾನೆ ಇರಬೇಕು. ಒಂದೇ ಕಡೆ ಹಿಂಗೆ ಇಟ್ಟರೆ ಸೀದೋಗ್ ಥರ ಆಗುತ್ತೆ. ಹಾಗೆಯೇ ಒಂದು ಸ್ವಲ್ಪ ನಾವು ದಪ್ಪ ಮಾಡಿರೋದ್ರಿಂದ ಒಳಗಡೆ ಕೂಡ ನೀಟಾಗಿ ಚೆನ್ನಾಗಿ ಬೇಯಿಸ್ಬೇಕಲ್ಲ, ಸಿಮ್ಮಲ್ಲೇ ಬೇಯಿಸ್ತಾ ಇರಬೇಕು. ಆವಾಗ ಮಗ್ಚಾಕಿ ಬೇಯಿಸ್ತಾ ಇದ್ದರೆ ನೀಟಾಗಿ ರೌಂಡು ಸುತ್ತ ಕೂಡ ಬೆಂದಿರುತ್ತೆ. ಫೈನಲಿ ಇನ್ನೇನು ಆಗ್ತಾ ಬಂತು. ಇವಾಗ ನಾನೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇಷ್ಟು ಈಸಿಯಾಗಿ 2 ರೆಸಿಪಿ ಕೂಡ ಮಾಡ್ಕೋಬೋದು. ಇದು ಇಷ್ಟು ರೋಸ್ಟ್ ಆಗಿದ್ರೆ ಕರೆಕ್ಟಾಗಿ ಬೆಂದಿರುತ್ತೆ, ಒಳಗೂ ಕೂಡ ಬೆಂದಿರುತ್ತೆ. ನೋಡಿದ್ರಲ್ಲ 2 ರೆಸಿಪಿ ಸ್ನ್ಯಾಕ್ಸ್ ರೆಸಿಪಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ಈವ್ನಿಂಗ್ ಸ್ನ್ಯಾಕ್ಸಿಗಂತೂ ಬೆಸ್ಟ್ ಅಂತಲೇ ಹೇಳ್ಬೋದು. ಮನೇಲಿ ಔಟ್ಸೈಡ್ ತಂದಿರೋ ಸ್ನ್ಯಾಕ್ಸ್ನೇ ಜಾಸ್ತಿ ಕೊಡೋದ್ರ ಬದಲು ಈ ಥರ ಮನೇಲಿ ಯಾವತ್ತಾದ್ರೂ ಒಂದೊಂದಿನ ವೆರೈಟಿಯಾಗಿ ಮಾಡಿಕೊಟ್ರೆ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.